ಅಮೆರಿಕದ ಬಲಪಂಥೀಯ ರಾಜಕಾರಣದ ಅತ್ಯಂತ ಪ್ರಬಲ ಮತ್ತು ಪ್ರಭಾವಿ ಯುವ ನಾಯಕನೊಬ್ಬ ಅನಿರೀಕ್ಷಿತ ದಾಳಿಯಲ್ಲಿ ಜೀವ ಕಳೆದುಕೊಂಡಿದ್ದಾರೆ. ತನ್ನ 31ನೇ ವಯಸ್ಸಿನಲ್ಲೇ ತಮ್ಮ ವಿವಾದಾತ್ಮಕ ಹೇಳಿಕೆಗಳಿಂದ ಲಕ್ಷಾಂತರ ಯುವಜನರ ಮೇಲೆ ಪ್ರಭಾವ ಬೀರಿದ್ದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅತ್ಯಂತ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಚಾರ್ಲಿ ಕರ್ಕ್ ಅವರನ್ನ ಅವರು ವೇದಿಕೆಯಲ್ಲಿ ಮಾತನಾಡ್ತಾ ಇದ್ದಾಗ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಈ ಘಟನೆ ಇಡೀ ಅಮೆರಿಕವನ್ನೇ ಬೆಚ್ಚಿ ಬೀಳಿಸಿದೆ. ಈ ಹತ್ಯೆ ನಡೆದಿದ್ದು ಹೇಗೆ? ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ಒಳಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಒಬ್ಬ ಪ್ರಭಾವಿ ರಾಜಕೀಯ ನಾಯಕನನ್ನ ಕೊಲ್ಲುವ ಧೈರ್ಯ ಹಂತಕನಿಗೆ ಎಲ್ಲಿಂದ ಬಂತು? ಈ ಹತ್ಯೆಯ ಹಿಂದಿರುವ ಉದ್ದೇಶವಾದ್ರೂ ಏನು? ಇದು ಕೇವಲ ಒಬ್ಬ ವ್ಯಕ್ತಿಯ ಮೇಲಿನ ದಾಳಿನ ಅಥವಾ ಅಮೆರಿಕದಲ್ಲಿ ಹೆಚ್ಚುತ್ತಿರುವ ರಾಜಕೀಯ ದ್ವೇಷದ ವಿಷಕಾರಿ ಫಲನ? ಅಮೆರಿಕದಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯಗಳು ಹತ್ಯೆಯ ಹಂತಕ್ಕೆ ತಲುಪ್ತಾ ಇರೋದು ಯಾವ ಅಪಾಯದ ಮುನ್ಸೂಚನೆ? ಈ ಪ್ರಶ್ನೆಗಳು ಇದೀಗ ಜಗತ್ತಿನಾದ್ಯಂತ ಚರ್ಚೆಗೆ ಗ್ರಾಸವಾಗಿವೆ. ದಿನಾಂಕ ಸೆಪ್ಟೆಂಬರ್ 10, 2025. ಸ್ಥಳ ಉತಾಹ ವ್ಯಾಲಿ ವಿಶ್ವವಿದ್ಯಾನಿಲಯ. ಚಾರ್ಲಿ ಕರ್ಕ್ ಅವರು ತಮ್ಮ ಮಹತ್ವಾಕಾಂಕ್ಷೆಯ ದಿ ಅಮೆರಿಕನ್ ಕಂಬ್ಯಾಕ್ ಪ್ರವಾಸದ ಮೊದಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಪ್ರೂವ್ ಮಿ ರಾಂಗ್ ಎಂಬ ಶೀರ್ಷಿಕೆಯಡಿ ಆಯೋಜಿಸಲಾಗಿದ್ದ ಈ ಸಂವಾದದಲ್ಲಿ ಕರ್ಕ್ ಅವರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ರು. ಕಾರ್ಯಕ್ರಮ ಆರಂಭವಾಗಿ ಕೇವಲ 20 ನಿಮಿಷಗಳಾಗಿದ್ವು. ಅಮೆರಿಕದಲ್ಲಿ ಹೆಚ್ಚುತ್ತಿರುವ ಬಂದೂಕು ಹಿಂಸಾಚಾರ ಮತ್ತು ಸಾಮೂಹಿಕ ಗುಂಡಿನ ದಾಳಿಗಳ ಬಗ್ಗೆ ಪ್ರೇಕ್ಷಕರೊಬ್ಬರು ಪ್ರಶ್ನೆ ಕೇಳಿದ್ರು. ಕಳೆದ 10 ವರ್ಷಗಳಲ್ಲಿ ಎಷ್ಟು ಲಿಂಗತ್ವ ಅಲ್ಪಸಂಖ್ಯಾತ ಅಮೆರಿಕನ್ನರು ಸಾಮೂಹಿಕ ಗುಂಡಿನ ದಾಳಿಕೋರರಾಗಿದ್ದಾರೆ ಅಂತ ಆ ವ್ಯಕ್ತಿ ಕೇಳಿದ್ರು. ಅದಕ್ಕೆ ಕರ್ಕ್ ತುಂಬಾ ಹೆಚ್ಚು ಅಂತ ಉತ್ತರಿಸಿದ್ರು. ಆ ವ್ಯಕ್ತಿ ಮತ್ತೊಂದು ಪ್ರಶ್ನೆ ಕೇಳೋಕೆ ಮುಂದಾದ್ರು. ಕರ್ಕ್ ಅವರು ಮೈಕ್ರೋಫೋನ್ ಕೈಗೆತ್ತಿಕೊಳ್ಳುವಷ್ಟರಲ್ಲಿ ಒಂದೇ ಒಂದು ಗುಂಡಿನ ಸದ್ದು ಎಲ್ಲರನ್ನೂ ಸ್ತಬ್ಧಗೊಳಿಸಿತು. Do you know how many mass shooters there have been in America over the last 10 years? Counting or not counting gang violence? Get down. ಕ್ಷಣಾರ್ಧದಲ್ಲಿ ಏನಾಯ್ತು ಅಂತ ಯಾರಿಗೂ ತಿಳಿಯಲಿಲ್ಲ. ಆದರೆ ಮುಂದಿನ ದೃಶ್ಯ ಭಯಾನಕವಾಗಿತ್ತು. ಗುಂಡು ನೇರವಾಗಿ ಚಾರ್ಲಿ ಕರ್ಕ್ ಅವರ ಕುತ್ತಿಗೆ ಎಡಭಾಗಕ್ಕೆ ತಗುಲಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ವಿಡಿಯೋಗಳಲ್ಲಿ ಅವರ ಕುತ್ತಿಗೆಯಿಂದ ರಕ್ತ ಚಿಮ್ತಾ ಇರೋದು, ಅವರು ಆಘಾತದಿಂದ ಕುರ್ಚಿಯಿಂದ ಕುಸಿದು ಬೀಳ್ತಿರುವ ದೃಶ್ಯ ದಾಖಲಾಗಿದೆ. ನೆರೆದಿದ್ದ ಜನ ಗಾಬರಿಯಿಂದ ಚೀರಾಡ್ತಾ ಓಡೋಕ್ ಆರಂಭಿಸಿದ್ರು. ತಕ್ಷಣವೇ ಇಡೀ ಕ್ಯಾಂಪಸ್ ಅನ್ನ ಲಾಕ್ಡೌನ್ ಮಾಡಿ ತರಗತಿಗಳನ್ನು ರದ್ದುಗೊಳಿಸಲಾಯಿತು. ಯಾರು ಈ ಚಾರ್ಲಿ ಕರ್ಕ್? ಚಾರ್ಲಿ ಕರ್ಕ್ ಕೇವಲ ಒಬ್ಬ ರಾಜಕೀಯ ಕಾರ್ಯಕರ್ತನಾಗಿರಲಿಲ್ಲ. ಅವರು ಅಮೆರಿಕದ ಯುವ ಕನ್ಸರ್ವೇಟಿವ್ ಚಳುವಳಿಯ ಮುಖ ಆಗಿದ್ರು. 2012ರಲ್ಲಿ ತಮ್ಮ 18ನೇ ವಯಸ್ಸಿನಲ್ಲೇ ಅವರು ಟರ್ನಿಂಗ್ ಪಾಯಿಂಟ್ USA ಎಂಬ ಯುವ ಸಂಘಟನೆಯನ್ನು ಕೂಡ ಸ್ಥಾಪಿಸಿದ್ರು. ಈ ಸಂಘಟನೆಯ ಮುಖ್ಯ ಉದ್ದೇಶ ಅಮೆರಿಕದ ಪ್ರೌಢಶಾಲೆ ಮತ್ತು ಕಾಲೇಜು ಕ್ಯಾಂಪಸ್ಗಳಲ್ಲಿ ಸೀಮಿತ ಸರ್ಕಾರ ಮತ್ತು ಮುಕ್ತ ಮಾರುಕಟ್ಟೆಯಂತಹ ಬಲಪಂಥೀಯ ವಿಚಾರಗಳನ್ನು ಪ್ರಚಾರ ಮಾಡುವುದಾಗಿತ್ತು. ಡೊನಾಲ್ಡ್ ಟ್ರಂಪ್ ಅವರ ರಾಜಕೀಯ ಪ್ರವೇಶದ ನಂತರ ಕರ್ಕ್ ಅವರ ಪ್ರಭಾವ ಬಹುಪಟ್ಟು ಹೆಚ್ಚಾಯಿತು. ಅವರು ಮಾಗಾ ಅಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಚಳುವಳಿಯ ಪ್ರಬಲ ಪ್ರತಿಪಾದಕರಾದರು ಮತ್ತು ಟ್ರಂಪ್ ಹಾಗೂ ಅವರ ಕುಟುಂಬದೊಂದಿಗೆ ಅತ್ಯಂತ ನಿಕಟ ಸಂಬಂಧವನ್ನ ಬೆಳೆಸಿಕೊಂಡ್ರು. ತಮ್ಮ ನೇರ, ಕೆಲವೊಮ್ಮೆ ವಿವಾದಾತ್ಮಕ ಮಾತುಗಳು, ಆಕ್ರಮಣಕಾರಿ ಸಂವಾದ ಶೈಲಿಯ ಮೂಲಕ ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಯುವಜನರ ನಡುವೆ ಅಪಾರ ಜನಪ್ರಿಯತೆ ಗಳಿಸಿದ್ರು. ಅವರ ಹತ್ಯೆ ಈ ಚಳುವಳಿಯ ಯುವ ನಾಯಕತ್ವಕ್ಕೆ ದೊಡ್ಡ ಹೊಡೆತ ನೀಡಿದೆ. ಚಾರ್ಲಿ ಕರ್ಕ್ ಅವರು ತಮ್ಮ ಪ್ರಚೋದನಕಾರಿ ಮತ್ತು ಆಗಾಗ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಹೆಚ್ಚು ಪರಿಚಿತರಾಗಿದ್ರು. ಅವರ ಮಾತುಗಳು ಹೆಚ್ಚಾಗಿ ಅಮೆರಿಕದ ಸಾಂಸ್ಕೃತಿಕ ಯುದ್ಧಗಳ ಸುತ್ತಲೇ ಗಿರಿಕಿ ಹೊಡಿತಿದ್ವು. ಅಮೆರಿಕದಲ್ಲಿ ವ್ಯವಸ್ಥಿತ ವರ್ಣಭೇದ ನೀತಿ ಅಸ್ತಿತ್ವದಲ್ಲಿ ಇಲ್ಲ ಅಂತ ಅವರು ಪದೇ ಪದೇ ವಾದಿಸ್ತಾ ಇದ್ರು. ಜಾರ್ಜ್ ಫ್ಲಾಯ್ಡ್ ಮತ್ತು ಕ್ರೀಡಾಪಟು ಸಿಮೋನ್ ಬೈಲ್ಸ್ ಅವರಂತಹ ಕರಿಯ ಜನಾಂಗದ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಅವರು ನೀಡಿದ್ದ ಹೇಳಿಕೆಗಳು ತೀವ್ರ ಟೀಕೆಗೆ ಗುರಿಯಾಗಿದ್ವು. ಇದಲ್ಲದೆ ಅವರು ಕೋವಿಡ್-19 ನಿರ್ಬಂಧಗಳು ಮತ್ತು ಲಸಿಕೆಗಳ ಪ್ರಬಲ ವಿಮರ್ಶಕರಾಗಿದ್ರು. 2020ರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ವಂಚನೆ ಆಗಿದೆ ಅನ್ನೋ ವಾದಗಳನ್ನ ಬಲವಾಗಿ ಪ್ರತಿಪಾದಿಸಿದ್ರು ಮತ್ತು LGBTQ+ ಹಕ್ಕುಗಳ ಬಗ್ಗೆನೂ ಕಟುವಾದ ನಿಲುವುಗಳನ್ನ ಹೊಂದಿದ್ರು. ಈ ಹೇಳಿಕೆಗಳು ಅವರನ್ನ ಅವರ ಬೆಂಬಲಿಗರ ನಡುವೆ ಹೀರೋ ಆಗಿ ಮಾಡಿದ್ರೆ, ವಿರೋಧಿಗಳ ದೃಷ್ಟಿಯಲ್ಲಿ ವಿಭಜನಕಾರಿ ವ್ಯಕ್ತಿಯನ್ನಾಗಿ ಬಿಂಬಿಸಿದ್ರು. ಹತ್ಯೆಯ ಹಿಂದಿನ ಶಕ್ತಿ ಯಾರು? ಉದ್ದೇಶವೇನು? ಈ ಹತ್ಯೆಯನ್ನ ಉತಾಹ ರಾಜ್ಯದ ಗವರ್ನರ್ ಸ್ಪೆನ್ಸರ್ ಕಾಕ್ಸ್ ಅವರು ರಾಜಕೀಯ ಹತ್ಯೆ ಅಂದ್ರೆ ಪೊಲಿಟಿಕಲ್ ಅಸಾಸಿನೇಷನ್ ಅಂತ ಕರೆದಿದ್ದಾರೆ. ಇದು ಪೂರ್ವ ಯೋಜಿತ ಕೃತ್ಯ ಅಂತ ಅಧಿಕಾರಿಗಳು ಬಲವಾಗಿ ಶಂಕಿಸಿದ್ದಾರೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಶೂಟರ್ ಕಪ್ಪು ಬಟ್ಟೆ ಧರಿಸಿದ್ದ ಮತ್ತು ಕ್ಯಾಂಪಸ್ನಲ್ಲಿದ್ದ ಒಂದು ಕಟ್ಟಡದ ಮೇಲ್ಛಾವಣಿಯಿಂದ ದೂರದಿಂದಲೇ ಅತ್ಯಂತ ನಿಖರವಾಗಿ ಗುಂಡು ಹಾರಿಸಿದ್ದಾನೆ. ಇದು ವೃತ್ತಿಪರ ಹಂತಕನ ಕೃತ್ಯವಿರಬಹುದು ಅನ್ನೋ ಶಂಕೆನೂ ಇದೆ. ಘಟನೆಯ ನಂತರ ಪೊಲೀಸರು ಓರ್ವ ಶಂಕಿತ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ರು. ಆದರೆ ನಂತರ ಆತ ಹಂತಕನಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ.
ನಿಜವಾದ ಹಂತಕ ಇನ್ನೂ ಪತ್ತೆಯಾಗಿಲ್ಲ ಮತ್ತು ಪೊಲೀಸರು ತೀವ್ರ ಶೋಧ ನಡೆಸುತ್ತಿದ್ದಾರೆ. ಹತ್ಯೆಯ ಹಿಂದಿನ ನಿಖರವಾದ ಉದ್ದೇಶ ಇನ್ನೂ ನಿಗೂಢವಾಗಿದ್ದರೂ ಕರ್ಕ್ ಅವರ ರಾಜಕೀಯ ನಿಲುವುಗಳು ಮತ್ತು ಅವರ ಬೆಳೆಯುತ್ತಿರುವ ಪ್ರಭಾವವೇ ಈ ಕೃತ್ಯಕ್ಕೆ ಕಾರಣವಾಗಿರಬಹುದು ಅನ್ನೋದು ಬಹುತೇಕರ ಅಭಿಪ್ರಾಯ. ಅವರ ಕಾರ್ಯಕ್ರಮಕ್ಕೆ ಮೊದಲೇ ಆನ್ಲೈನ್ನಲ್ಲಿ ವಿರೋಧ ವ್ಯಕ್ತವಾಗಿತ್ತು ಮತ್ತು ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕು ಅಂತ ಸುಮಾರು 1,000 ಮಂದಿ ಅರ್ಜಿಗೆ ಸಹಿ ಹಾಕಿದ್ರು. ಈ ಘಟನೆಯ ಅರ್ಥವೇನು? ಅಮೆರಿಕ ಎತ್ತ ಸಾಗ್ತಿದೆ. ಚಾರ್ಲಿ ಕರ್ಕ್ ಹತ್ಯೆ ಅಮೆರಿಕದಲ್ಲಿ ಆಳವಾಗಿ ಬೇರೂರ್ತಾ ಇರುವ ರಾಜಕೀಯ ಧ್ರುವೀಕರಣ ಮತ್ತು ಹಿಂಸಾಚಾರದ ಅತ್ಯಂತ ಆತಂಕಕಾರಿ ಸಂಕೇತವಾಗಿದೆ. ಕಳೆದ ವರ್ಷ ಅಧ್ಯಕ್ಷ ಟ್ರಂಪ್ ಅವರ ಮೇಲೆ ನಡೆದ ಹತ್ಯಾ ಯತ್ನ, ಇತರೆ ರಾಜಕಾರಣಿಗಳ ಮನೆಗಳ ಮೇಲೆ ನಡೆದ ದಾಳಿಗಳ ಸರಣಿಗೆ ಇದೊಂದು ಹೊಸ ಮತ್ತು ಮಾರಣಾಂತಿಕ ಸೇರ್ಪಡೆಯಾಗಿದೆ. ಈ ಘಟನೆ ರಾಜಕೀಯ ಸಿದ್ಧಾಂತಗಳನ್ನ ಮತ್ತು ಭಿನ್ನಾಭಿಪ್ರಾಯಗಳನ್ನ ಸಂವಾದದ ಮೂಲಕ ಎದುರಿಸುವ ಬದಲು ಹಿಂಸೆಯ ಮೂಲಕ ಧ್ವನಿ ಅಡಗಿಸುವ ಅಪಾಯಕಾರಿ ಪ್ರವೃತ್ತಿ ಬೆಳೆತಿರೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇದು ಪ್ರಜಾಪ್ರಭುತ್ವದ ಮೂಲ ತತ್ವವಾದ ವಾಕ್ ಸ್ವಾತಂತ್ರ್ಯದ ಮೇಲಿನ ನೇರ ದಾಳಿಯಾಗಿದೆ. ಈ ಘಟನೆ ಕನ್ಸರ್ವೇಟಿವ್ ಮತ್ತು ಲಿಬರಲ್ ಬಣಗಳ ನಡುವಿನ ಅಪನಂಬಿಕೆ ಮತ್ತು ದ್ವೇಷದ ಕಂದಕವನ್ನ ಮತ್ತಷ್ಟು ಹೆಚ್ಚಿಸುವ ಎಲ್ಲ ಸಾಧ್ಯತೆಗಳಿವೆ. ಚಾರ್ಲಿ ಕರ್ಕ್ ಅವರ ಹತ್ಯೆಯನ್ನ ರಾಜಕೀಯದ ಎರಡೂ ಬಣಗಳ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಕರ್ಕ್ ಅವರನ್ನ ಮಹಾನ್ ಮತ್ತು ದಂತಕತೆ ಅಂತ ಬಣ್ಣಿಸಿ ಅವರ ಗೌರವಾರ್ಥವಾಗಿ ರಾಷ್ಟ್ರಧ್ವಜವನ್ನ ಅರ್ಧಕ್ಕೆ ಹಾರಿಸೋಕೆ ಆದೇಶಿಸಿದ್ದಾರೆ. ಡೆಮಾಕ್ರೆಟಿಕ್ ಪಕ್ಷದ ಪ್ರಮುಖ ನಾಯಕರು ಕೂಡ ಈ ದಾಳಿಯನ್ನ ಖಂಡಿಸಿ ಹಿಂಸೆಗೆ ಪ್ರಜಾಪ್ರಭುತ್ವದಲ್ಲಿ ಸ್ಥಾನವಿಲ್ಲ ಅಂತ ಹೇಳಿದ್ದಾರೆ. ಆದರೆ ಈ ಖಂಡನೆಗಳ ಆಚೆಗೆ ಈ ದುರಂತ ಕೇವಲ ಒಬ್ಬ ವ್ಯಕ್ತಿಯ ಸಾವಾಗಿ ಉಳಿಯೋದಿಲ್ಲ. ಇದು ಅಮೆರಿಕದ ರಾಜಕೀಯ ಸಂವಾದದ ಆರೋಗ್ಯದ ಮೇಲೆ ಎದ್ದಿರುವ ಗಂಭೀರ ಪ್ರಶ್ನೆಯಾಗಿದೆ. ರಾಜಕೀಯ ದ್ವೇಷ ಸಿದ್ಧಾಂತಗಳ ಸಂಘರ್ಷದಿಂದ ದೈಹಿಕ ಹಿಂಸೆಯ ರೂಪಕ್ಕೆ ತಿರುಗಿದ್ರೆ ಅದು ಯಾವುದೇ ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಅಲ್ಲಾಡಿಸಿ ಬಿಡುತ್ತೆ. ಹಂತಕನನ್ನ ಪತ್ತೆ ಹಚ್ಚಿ ಶಿಕ್ಷಿಸೋದು ತನಿಖಾ ಸಂಸ್ಥೆಗಳ ಜವಾಬ್ದಾರಿ. ಆದರೆ ಅಮೆರಿಕದ ಸಮಾಜದಲ್ಲಿ ಆಳವಾಗಿ ಬೇರೂರ್ತಾ ಇರುವ ರಾಜಕೀಯ ಹಿಂಸಾಚಾರದ ವಿಷಬೀಜವನ್ನ ಕಿತ್ತೊಗೆಯೋಕೆ ದೊಡ್ಡ ಮಟ್ಟದ ಆತ್ಮಾವಲೋಕನ ಮತ್ತು ಸಾಮೂಹಿಕ ಪ್ರಯತ್ನದ ಅಗತ್ಯವಿದೆ. ಇಲ್ಲದೇ ಇದ್ರೆ ಚಾರ್ಲಿ ಕರ್ಕ್ ಅವರ ಹತ್ಯೆ ಕೊನೆ ಆಗಲಾರದು. ಚಾರ್ಲಿ ಕರ್ಕ್ ಅವರು, ಅವರ ಪತ್ನಿ, 2 ಪುಟ್ಟ ಮಕ್ಕಳು ಮತ್ತು ಅಪಾರ ಅಭಿಮಾನಿಗಳನ್ನ ಅಗಲಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.